ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ಕ್ರಿಯೇಟಿವಿಟಿ. ಇವತ್ತಿನ ಮಿನಿ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೇ ಬಂದ್ಬಿಟ್ಟು ಮಂಡೇ 27. ನಾವಿವಾಗ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ನಾವಿನ್ನ ದೀಪಾವಳಿ ಹಬ್ಬ ಮಾಡಿರಲಿಲ್ಲ, ಸೊ ಅದಕ್ಕೆ ಸ್ವಲ್ಪ ಮನೆ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ಆಲ್ರೆಡಿ ಸ್ವಲ್ಪ ಕ್ಲೀನ್ ಮಾಡಿದ್ವಿ, ಆದ್ರೂ ಕಿಟಕಿ ಸೈಡಲ್ಲೆಲ್ಲ ಧೂಳು ಇರುತ್ತಲ್ವ. ನಮ್ಮದು ಕಿಟಕಿ ಬಂದ್ಬಿಟ್ಟು ಸ್ಲೈಡಿಂಗ್ ಮಾಡೋದು, ಅದು ತುಂಬ ಕಷ್ಟ. ಧೂಳು ತೆಗಿಯೋದು ಅದರಲ್ಲಿ ತುಂಬ ಕಷ್ಟ. ಧೂಳೆಲ್ಲ ಹಂಗೆ ಕೂತಿರೋದು, ಅದು ಬೇಗನೆ ಹೋಗೋದಿಲ್ಲ. ಅದಕ್ಕೆ ಸ್ವಲ್ಪ ಬ್ರಷ್ ತಗೊಂಡು ನನ್ನ ತಂಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ಲು. ನಾನು ಜಸ್ಟು ಮಿಷಿನಲ್ಲಿ ಧೂಳನ್ನೆಲ್ಲ ತೆಗಿತಾ ಇದ್ದೆ. ಅದು ಧೂಳು ತೆಗಿಬೇಕಂದ್ರೆ ತುಂಬಾ ಕಷ್ಟ. ಮಿಷಿನ್ ಇದ್ರೇ ತೆಗಿಯೋಕ್ಕಾಗೋದು, ಇಲ್ಲಾಂದರೆ ಆಗೋದೇ ಇಲ್ಲ. ನಮ್ಮ ಆಂಟಿಯವ್ರ ಮನೇಲಿ ಇತ್ತಲ್ವ, ಹಂಗಾಗಿ ನಾವು ಹೋಗೋವಾಗ ಇಸ್ಕೊಂಡು ಹೋಗಿದ್ವಿ. ಅದಕ್ಕೆ ಅಂತಲೇ ಒಂದು ಮಿಷಿನ್ನ ಇಟ್ಕೊಂಡಿರ್ಬೇಕಾಗುತ್ತೆ. ಹಂಗಾದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಅಂತಲ್ಲ, ಯಾವಾಗೂ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನಂತರದಲ್ಲಿ ನಾನು ನಮ್ಮಮ್ಮ ಹಿಂದೆಗಡೆ ಬಟ್ಟೆ ತೊಳಿತಾ ಇದ್ವಿ. ಅಷ್ಟೊತ್ತಿಗೆ ಐಸ್ ಕ್ರೀಮ್ ಅವ್ರು ಬಂದರು ಅಂತ ನನ್ನ ತಂಗಿನ ಕಳಿಸಿ ಐಸ್ ಕ್ರೀಮ್ ತೊಗೊಂಬರೋಕ್ಕೆ ಅಂತ ಹೇಳಿದೆ. ನಮ್ಮಮ್ಮ ಅಲ್ಲೇ ಹಿಂದೆ ಕೂತಿದ್ರು, ನಾನು ತೊಗೊಂಡೋಗಿ ಐಸ್ ಕ್ರೀಮ ಅವ್ರಿಗೆ ಕೊಟ್ಟೆ. ಆಮೇಲೆ ನಾವೂ ಕೂಡ ಐಸ್ ಕ್ರೀಮ್ ತಿಂತಾಯಿದ್ವಿ. ನೋಡಿದ್ರೆ ಚಾಕೋಬಾರ್ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಅಲ್ಲಿ ಯಾವಾಗೂ. ಇದೇನೋ ಚೆನ್ನಾಗೇ ಇರಲಿಲ್ಲ, ಆದರೆ ಇನ್ನೇನು ಮಾಡೋಕ್ಕಾಗಲ್ಲ, ತರಿಸಿದ್ದೀವಿ ಅಂತ ನಾನು ನಮ್ಮಮ್ಮ ನನ್ನ ತಂಗಿ 3 ಜನ ಚಾಕೋಬಾರ್ ತೊಗೊಂಡ್ವಿ. ನಮ್ಮ ಅಜ್ಜಿ ಕಪ್ ಐಸ್ ಇರುತ್ತಲ್ವ ಅದನ್ನು ತೊಗೊಂಡ್ರು. ಇದು ಲಾಸ್ಟ್ ಟೈಮ್ದು ವೀಡಿಯೋನು ಇದರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮು ಊರಿಗೆ ಹೋದಾಗ ಸ್ವಲ್ಪ ಗಿಡ ಎಲ್ಲ ತೊಗೊಂಬಂದಿದ್ದೆ. ಮನೆ ಮುಂದೆ ಗಿಡಗಳಿದ್ರೆ ತುಂಬಾ ಚೆನ್ನಾಗಿರುತ್ತಲ್ವ. ನನಗೆ ಗಿಡಗಳನ್ನೆಲ್ಲ ಹಾಕೋದು ಅಂದರೆ ತುಂಬಾ ಇಷ್ಟ. ಅದು ನಮ್ಮ ಮನೆ ಹತ್ರ ಜಾಗ ಇರೋದಕ್ಕೆ ಓಕೆ, ಇಲ್ಲೆಲ್ಲ ತೊಗೊಂಬಂದಿರೋ ಗಿಡ ಎಲ್ಲ ಹಾಕಿದ್ದೆ. ಸೊ ಈ ಸತಿ ಹೋದಾಗಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಆಲೋವೆರಾ ಗಿಡ ಎಲ್ಲ ಹಾಕಿದ್ದೆ. ಇದು ಬಂದು ವೈಟ್ ದಾಸಿವಾಳ, ಇದು ಅಷ್ಟೇ ತುಂಬ ಚೆನ್ನಾಗಿ ಹೂನ ಬಿಡುತ್ತೆ. ನಂತರದಲ್ಲಿ ನಾವು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ವಿ. ನಾವು ಲಾಸ್ಟ್ ಟೈಮ್ ಹೋದಾಗ ಆಲ್ರೆಡಿ ಮನೆ ಎಲ್ಲ ಕ್ಲೀನ್ ಮಾಡಿ ಬಂದಿದ್ವಿ. ಅದೇ ಸ್ವಲ್ಪ ಕ್ಲಿಪ್ ಇತ್ತು, ಅದನ್ನೇ ಹಾಕ್ತಾ ಇದ್ದೀನಿ ಮಿನಿ ಬ್ಲಾಗ್ ಆಗಿ ಇರಲಿ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಏಣಿ ಎಲ್ಲ ಇರೋದ್ರಿಂದ ಆರಾಮಾಗಿ ಎಲ್ಲಿ ಬೇಕಾದರೂ ಹತ್ತಿ ನಾವು ಕ್ಲೀನ್ ಮಾಡ್ಕೋಬೋದಾಗಿತ್ತು. ಹಬ್ಬ ಇರೋ ಕಾರಣಕ್ಕೋಸ್ಕರನೇ ನಾವು ಎಲ್ಲದನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ಮನೇಲಿ ಒಂದು ವಸ್ತುನೂ ಬಿಡದೇನೆ ಕ್ಲೀನ್ ಮಾಡ್ತಾ ಇದ್ದೀವಿ. ಹಬ್ಬ ಬಂತಂದ್ರೇ ಹಂಗೇನೆ. ಸೊ ಕ್ಲೀನ್ ಎಲ್ಲ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಇದೇ ನನ್ನ ಮಿನಿ ಬ್ಲಾಗ್ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.